ಬಹಳ ಸೋಷಿಯಲ್ ಮೀಡಿಯಾ ಅದು ಇದಾಗೋದ್ರಿಂದ ಕಿಡ್ಸ್ ಆರ್ ಈಸಿ ಟು ಜಂಪ್ ಆನ್, ನಾಟ್ ಸ್ಟಿಕಿಂಗ್ ಆನ್ ಟು ದಾಟ್ ಫಾರ್ ಅ ಲಾಂಗ್. ಯಾರಾದ್ರೂ ಬಂದ್ ನಿಮ್ಗೆ ಸರ್ ನಂಗೆ ಆಗವಲ್ತ್ರಿ, ಇದು ಬಹಳ ಟಫ್ ಆಗ್ಯಾಕತ್ತಿ ಸಬ್ಜೆಕ್ಟ್, ನಾ ಬೇರೆ ಬ್ರಾಂಚ್ ಹೋಗ್ತೀನಿ, ಆ ರೀತಿ ಬಂದ್ರೆ ನೀವು ಯಾವ ರೀತಿ ಗೈಡ್ ಮಾಡ್ತೀರಿ ಅವ್ರಿಗೆ? 1 to 1 ಯಾವ ರೀತಿ ಹೇಳ್ತೀರಿ? ಎವ್ರಿ ಸ್ಟೂಡೆಂಟ್ ದೇ ಗಾಟ್ ದೇರ್ ಇಂಡಿವಿಜುವಲ್ ಐಡೆಂಟಿಟಿ. ಅವ್ರು ಯಾವಾಗಲೂ ಪೋರ್ಟ್ರೇಟ್ ಮಾಡಕ್ಕೆ ಟ್ರೈ ಮಾಡ್ತಿರ್ತಾರೆ. ಬಟ್ ನಾವು ಕ್ಲಾಸ್ ರೂಮಲ್ಲಿ ಎಜುಕೇಷನ್ ಸಿಸ್ಟಮಲ್ಲಿ ಹೆಂಗಿದೆ ಅಂತಂದರೆ ಎಲ್ಲರನ್ನೂ ಒಂದು 20-30 ಹುಡುಗರು ಒಂದೇ ಥರ ಕುಂದಿರಿಸಿ, ಒಂದೇ ಥರ ಪಾಠ ಮಾಡಿ, ಒಂದೇ ಥರ ಎಕ್ಸಾಮ್ ನಡೆಸಿ, ಒಂದೇ ಥರ ಪಾಸ್ ಮಾಡಕ್ಕೆ ಟ್ರೈ ಮಾಡ್ತಿರ್ತಾರೆ. ಅದು ಕೆಲವರಿಗೆ ಎಲ್ಲರಿಗೂ ಇರಿಟೇಟ್ ಆಗ್ತಿರುತ್ತೆ. ಫಾರ್ ಎಕ್ಸಾಂಪಲ್, ದೇರ್ ಇಸ್ ಎ ಎಕ್ಸ್ ಸ್ಟೂಡೆಂಟ್, ಇಫ್ ಐ ಆಮ್ ಯೂಸಿಂಗ್ ದ ಸೆಲ್ಫ್ ಅಸೆಸ್ಮೆಂಟ್ ಕ್ವಶನ್ ಥರ ಮಾಡಿದ್ರೆ, ದೇರ್ ಇಸ್ ಎ ವೈ ಸ್ಟೂಡೆಂಟ್, ನಾನು ಅದನ್ನ ಯೂಸ್ ಮಾಡಲ್ಲ, ಮೇ ಬಿ ಸ್ವಾಟ್ ಅನಾಲಿಸಿಸ್ ಯೂಸ್ ಮಾಡ್ತೀನಿ ಅಥವಾ RCA ಯೂಸ್ ಮಾಡ್ತೀನಿ, ರೂಟ್ ಕಾಸ್ ಅನಾಲಿಸಿಸ್ ಮಾಡ್ತೀನಿ. ಬಿಕಾಸ್ ಡ್ಯೂರಿಂಗ್ ದ ಇಂಟರಾಕ್ಷನ್ ಐ ಅಂಡರ್ಸ್ಟ್ಯಾಂಡ್ ವಾಟ್ ಲೆವೆಲ್ ಆಫ್ ಕನ್ಫ್ಯೂಷನ್ ಆರ್ ದೇ ನೀಡ್ ದ ಕ್ಲಾರಿಟಿ, ಮತ್ತು ಯಾವ ಸ್ಟೇಜಲ್ಲಿ ಇದ್ದಾರೆ ಅಂತ ಗೊತ್ತಾಗುತ್ತೆ. ಸೊ ಸ್ವಲ್ಪ ಅವ್ರನ್ನ ಡಿಬೇಟ್ ಮಾಡಿ ಕೇಳೋದು, ಈ ಬ್ರಾಂಚ್ ಯಾಕೆ ಇಷ್ಟ ಇಲ್ಲ ಅಥವಾ ಈ ಸಬ್ಜೆಕ್ಟ್ ಯಾಕೆ ಇಷ್ಟ ಇಲ್ಲ ಅಂತ. ಬೇಸ್ಡ್ ಆನ್ ದ್ಯಾಟ್ ಐ ಗೈಡ್ ದೆಮ್